ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು 5ನೇ ವಿಡಿಯೋ 5th ವಿಡಿಯೋ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸಲ್ಲಿ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ಸ್ ವಿತ್ ಮಿಕ್ಸ್ಡ್ ಸೆಂಟೆನ್ಸಸ್. ಓಕೆ, ನಾವು ಆಲ್ರೆಡಿ 4 ಟೈಪ್ ಸೆಂಟೆನ್ಸ್ನ ಹೌ ಟು ಚೇಂಜ್ ಇಂಟು ಡೈರೆಕ್ಟ್ ಟು ಇಂಡೈರೆಕ್ಟ್ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವಾಗ ಕೆಲವೊಂದು ಮೋರ್ ದ್ಯಾನ್ 2 ಸೆಂಟೆನ್ಸಸ್ ಇರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ನಾವು ನೋಡೋಣ. ಅವು 4 ಸೆಂಟೆನ್ಸ್ ರೂಲ್ಸ್ಗಳು ನಮಗೆ ಕ್ಲಿಯರಾಗಿ ಗೊತ್ತಿದ್ದರೆ, ಅರ್ಥ ಆಗಿದ್ದರೆ, ಇವು ಲಾಂಗ್ ಸೆಂಟೆನ್ಸಸ್ಗಳನ್ನು ನಾವು ಈಸಿಯಾಗಿ ಡೈರೆಕ್ಟ್ ಟು ಇಂಡೈರೆಕ್ಟ್ ಚೇಂಜ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು SSLC 10ನೇ ತರಗತಿಯಲ್ಲಿ ಈ ಥರ ಕ್ವಶನ್ ಇರೋದಿಲ್ಲ. ಅಲ್ಲಿ ಡೈರೆಕ್ಟ್ ಟು ಇಂಡೈರೆಕ್ಟು ಕೇವಲ 1 ವಾಕ್ಯ ಅಥವಾ 2 ವಾಕ್ಯ ಮಾತ್ರ ಇರುತ್ತೆ. ಇದು PU ಲೆವೆಲಲ್ಲಿ ಮೋರ್ ದೆನ್ 2 ಸೆಂಟೆನ್ಸಸ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸೆಂಟೆನ್ಸ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೆಟಸ್ ಕಂಟಿನ್ಯೂ. ಆಲ್ರೆಡಿ ನಮಗೆ ಕೆಲವೊಂದು ರೂಲ್ ಗೊತ್ತಿದೆ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದರೆ ಆ ವಿಡಿಯೋಗಳನ್ನು ನೋಡ್ಕೊಂಡ್ಬಿಟ್ಟು ಇದನ್ನು ನೋಡಿದ್ರೆ ನಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಇಲ್ಲಿ ಎಕ್ಸಾಂಪಲ್ಸ್ನ. ಡೈರೆಕ್ಟ್ ಸ್ಪೀಚು. ಸಿ ಸೇಡ್, ಹೌ ಕೆನ್ ಐ ಅ ಗರ್ಲ್ ಹೂ ಕೆನಾಟ್ ರೈಡ್ ಆರ್ ಯೂಸ್ ಸೋರ್ಡ್ ಆರ್ ಲ್ಯಾನ್ಸ್ ಬಿ ಆಫ್ ಎನಿ ಹೆಲ್ಪ್? ರಾದರ್ ವುಡ್ ಐ ಸ್ಟೇ ಅಟ್ ಹೋಮ್ ಆ್ಯಂಡ್ ಸ್ಪಿನ್ ಬಿಸೈಡ್ ಮೈ ಡಿಯರ್ ಮದರ್. ಇಲ್ಲಿ 2 ಸೆಂಟೆನ್ಸ್ ಇದೆ, 2 ಸೆಂಟೆನ್ಸಸ್ಸು, ಎರಡೂ ಕೂಡ ಆ್ಯನ್ ಇಂಟ್ರಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಇಂಟ್ರಗೇಟಿವ್ ಸೆಂಟೆನ್ಸ್ನ ಯಾವ ಥರ ಚೇಂಜ್ ಮಾಡಬೇಕು ಅಥವಾ ಅದು ಏನು ಅಸರ್ಟಿವ್ ಆಗಿ ಚೇಂಜ್ ಆಗುತ್ತೆ ಅನ್ನೋದು ಆಲ್ರೆಡಿ ನಮ್ಗೆ ಗೊತ್ತು. ನೋಡೋಣ ಇಲ್ಲಿ ನಾವು. ಸಿ ಆಸ್ಕ್ಡ್ ಹೌ ಶಿ ಕುಡ್ ಅ ಗರ್ಲ್ ಹೂ ಕುಡ್ ನಾಟ್ ರೈಡ್ ಆರ್ ಯೂಸ್ ಸಾರ್ಡ್ ಆರ್ ಲೆನ್ಸ್ ಕುಡ್ ಬಿ ಆಫ್ ಎನಿ ಹೆಲ್ಪ್, full stop. Rather she would stay at home and spin beside her dear mother. ಇಲ್ಲಿ ಆ್ಯನ್ ಇಂಟ್ರಗೇಟಿವ್ ಹೇಳಿದ ಹಾಗೆ ಆ್ಯನ್ ಅಸರ್ಟಿವ್ ಆಗುತ್ತೆ. ಹೌ ಅನ್ನೋದು ಹೌ ಜಾಯ್ನಿಂಗ್ ವರ್ಡ್ಸ್ ಇರುತ್ತೆ. ಇಲ್ಲಿ ಸಿ ಆಸ್ಕ್ಡ್ ಹೌ ಶಿ ಕುಡ್, ಅಲ್ಲೇನಿದೆ ಕೆನಾಯ್ ಅನ್ನೋದೇನಾಗುತ್ತೆ, ಇಲ್ಲಿ ಶಿ ಕುಡ್ ಆಗುತ್ತೆ. ದ ಗರ್ಲ್ ಅದೇ ಕಂಟಿನ್ಯೂ ಆಗುತ್ತೆ. ಹೂ ಕೆನಾಟ್ ರೈಡ್ ಅನ್ನೋದು ಹೂ ಕುಡ್ ನಾಟ್ ರೈಡ್. ಯೂಸ್ ಸಾರ್ಡ್ ಆರ್ ಲೆನ್ಸ್ ಸೇಮ್. ಲ್ಯಾನ್ಸ್ ಕುಡ್ ಬಿ ಆಫ್, ಇಲ್ಲಿ ಬಿ ಆಫ್ ಅನ್ನೋದು ಕುಡ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಜಸ್ಟ್ ಬಿ ಫಾರ್ಮ್ ಹಾಕಕ್ಕೆ ಬರಲ್ಲ, ಬಿ ಅನ್ನೋಕ್ಕಿಂತ ವಾಜ್ ಅನ್ನೋಕ್ಕೆ ಬರಲ್ಲ ಇಲ್ಲಿ. ಸೊ ಕುಡ್ ಬಿ ಆಫ್ ಎನಿ ಹೆಲ್ಪ್, ಇಲ್ಲಿ ಫುಲ್ ಸ್ಟಾಪು. ನೆಕ್ಸ್ಟ್ ರಾದರ್ ದೆನ್ ವುಡ್ ಐ, ಅದನ್ನು ಕೂಡ ಏನು ಇಂಟ್ರಗೇಟಿವ್ ಇರೋದ್ರಿಂದ ಅಲ್ಲಿ ಫಾರ್ ವೆದರ್ ಬದಲಿ ರಾದರ್ ಅಂತಕ್ಕಂಥ ಅದೇ ಕಂಜಂಕ್ಷನ್ ಕಂಟಿನ್ಯೂ ಆಗಿದೆ ಇಲ್ಲಿ. ಸಿ ವುಡ್ ಸ್ಟೇ, ವುಡ್ ಐ ಸ್ಟೇ ಅನ್ನೋದು ಏನಾಗುತ್ತೆ, ಅದು ಸಿ ವುಡ್ ಸ್ಟೇ ಆ್ಯಟ್ ಹೋಮ್ ಆ್ಯಂಡ್ ಸ್ಪಿನ್ ಬಿಸೈಡ್ ಹರ್ ಡಿಯರ್ ಮದರ್. ಓಕೆ, ನೋಡ್ಕೊಳ್ಳಿ ಇಲ್ಲಿ ಟೆನ್ಸಸ್ ಮತ್ತು ಯಾವುದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಆಗಿ ಬದಲಾಗಿದೆ ಅನ್ನೋದನ್ನು ಒಂಚೂರು ನೀವು ಥಿಂಕ್ ಮಾಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡೋಣ ಡೈರೆಕ್ಟ್ ಸ್ಪೀಚು. ಆ್ಯಸ್ ದ ಸ್ಟ್ರೇಂಜರ್ ಎಂಟರ್ಡ್ ದ ಟೌನ್ he was met by a policeman who asked, are you a traveler? So it would appear he answered carelessly. ಓಕೆ, ಈ ಥರ ಸೆಂಟೆನ್ಸ್ಗಳು ಮಿಕ್ಸಪ್ ಆಗಿ ಬಂದಿರುತ್ತೆ. ಇಲ್ಲಿ ನಾವು ರಿಪೋರ್ಟಿಂಗ್ ಸ್ಪೀಚು, ರಿಪೋರ್ಟೆಡ್ ಸ್ಪೀಚು ಮತ್ತು ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಕರೆಕ್ಟಾಗಿ ಅಂಡರ್ಲೈನ್ ಮಾಡಿಕೊಂಡು ನೋಡಿದರೆ ನಮ್ಗೆ ಈಸಿ ಆಗುತ್ತೆ. ಆ್ಯಸ್ ದ ಸ್ಟ್ರೇಂಜರ್ ಎಂಟರ್ಡ್, ಸ್ಟ್ರೇಂಜರ್ ಬರ್ತಾನೆ. ಹಿ ವಾಸ್ ಮೆಟ್ ಬೈ ಅ ಪೊಲೀಸ್ಮ್ಯಾನ್, ಪೊಲೀಸ್ಮ್ಯಾನ್ ಅವನಿಗೆ ಸಿಗ್ತಾನೆ ಅಥವಾ ಪೊಲೀಸ್ಮ್ಯಾನ್ ಸಿಗ್ತಾನೆ. ಹೂ ಆಸ್ಕ್ಡ್, ಯಾರು ಪೊಲೀಸ್ಮ್ಯಾನ್ ಕೇಳ್ತಾರೆ ಏನಂತ, ಆರ್ ಯು ಎ ಟ್ರಾವೆಲರ್, ನೀವು ಟ್ರಾವೆಲರಾ? ಯಾಕಂದರೆ ಸ್ಟ್ರೇಂಜರ್ ಅವನು. ಆವಾಗ ಸ್ಟ್ರೇಂಜರ್ ಏನು ರಿಪ್ಲೈ ಮಾಡ್ತಾನೆ, ಸೊ ಇಟ್ ವುಡ್ ಅಪಿಯರ್ ಅಂತಕ್ಕಂಥ ರಿಪ್ಲೈ. ಹಿ ಆನ್ಸರ್ಡ್ ಕೇರ್ಲೆಸ್ಲಿ. ಹಾಗಂದರೆ ಸೊ ಇಟ್ ವುಡ್ ಅಪಿಯರ್ ಅಂತಕ್ಕಂಥದ್ದು ಯಾರ್ದು, ಸ್ಟ್ರೇಂಜರ್ ವಾಕ್ಯ. ಇಲ್ಲಿ ಇಂಡೈರೆಕ್ಟ್ ನೋಡೋಣ. ಇಲ್ಲಿ ಆ್ಯಸ್ ದ ಸ್ಟ್ರೇಂಜರ್ ಎಂಟರ್ಡ್ ದ ಟೌನ್ ಅದೇ ಕಂಟಿನ್ಯೂ ಆಗುತ್ತೆ. ಹಿ ವಾಸ್ ಮೆಟ್ ಬೈ ಪೊಲೀಸ್ಮ್ಯಾನ್ ಅನ್ನೋದು ಏನಾಗುತ್ತೆ, ಇಲ್ಲಿ ಹಿ ಹ್ಯಾಡ್ ಮೆಟ್ ಬೈ ಅ ಪೊಲೀಸ್ಮ್ಯಾನ್ ಹೂ ಆಸ್ಕ್ಡ್ ಹಿಮ್, ಯಾರು ಪೊಲೀಸ್ಮ್ಯಾನ್, ಏನು ಆರ್ ಯು ಅ ಟ್ರಾವೆಲರ್ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಏನಾಗುತ್ತೆ, ಹೂ ಆಸ್ಕ್ಡ್ ಹಿಮ್ ಇಫ್ ಹಿ ವಾಸ್ ಅ ಟ್ರಾವೆಲರ್. ದೆನ್ ಹಿ ರಿಪ್ಲೈಡ್ ಕೇರ್ಲೆಸ್ಲಿ ದ್ಯಾಟ್ ಇಟ್ ವುಡ್ ಅಪಿಯರ್ ಸೊ. ಓಕೆ, ಇಟ್ ವುಡ್ ಅಪಿಯರ್ ಸೊ. ಯಾರು ಕೇರ್ಲೆಸ್ ರಿಪ್ಲೈ ಯಾರು ಮಾಡ್ತಾರೆ, ಆ ಸ್ಟ್ರೇಂಜರ್ ಮಾಡ್ತಾನೆ. ಯಾವ ಥರ ಅಂದರೆ ಕೇರ್ಲೆಸ್ ಆಗಿ ರಿಪ್ಲೈ ಮಾಡ್ತಾರೆ ಅಂತ. ನೋಡೋಣ ಇಲ್ಲಿ ಡೈರೆಕ್ಟ್ ಸ್ಪೀಚು. ಮೈ ಟೀಚರ್ ಆಫನ್ ಸೇಸ್ ಟು ಮೀ, ಇಫ್ ಯು ಡೋಂಟ್ ವರ್ಕ್ ಹಾರ್ಡ್ ಯು ವಿಲ್ ಫೇಲ್. ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ, ಇಲ್ಲಿ ರಿಪೋರ್ಟಿಂಗ್ ಸ್ಪೀಚು ಪ್ರೆಸೆಂಟಲ್ಲಿ ಇರೋದ್ರಿಂದ ಯಾವ ಟೆನ್ಸು ಬದಲಾಗಲ್ಲ. ಮತ್ತು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಆಗಿನೂ ಸಹಿತ ಇಲ್ಲಿ ಚೇಂಜ್ ಆಗಲ್ಲ. ಕಾರಣ ಇಲ್ಲಿ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಮಾತ್ರ ವರ್ಕ್ ಮಾಡ್ತಾ ಇದ್ದಾವೆ. ನೋಡೋಣ ಇಲ್ಲಿ. ಮೈ ಟೀಚರ್ ಆಫನ್ ಸೇಸ್ ಟು ಮೀ, ಯಾರಿಗೆ ಹೇಳಿದ್ದು, ನನಗೆ. ಸೊ ಇಲ್ಲೇನಾಗುತ್ತೆ, ದ್ಯಾಟ್
ದ್ಯಾಟು ಇಫ್ ಎರಡು ಇದೆ ಅನ್ಬೇಡಿ ಇಲ್ಲೇ. ಇಫ್ ಅನ್ನೋದು ಕಂಡೀಷ್ನಲ್ ಸೆಂಟೆನ್ಸ್, ಅದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದು ಇಫ್ ದ್ಯಾಟ್ ಎರಡೂ ಬರುತ್ತೆ. ಇಫ್ ಯು ಡೋಂಟ್ ವರ್ಕ್ ಅನ್ನೋದಿದೆಯಲ್ಲ, ಅದು ಇಫ್ ಐ ಡೋಂಟ್ ವರ್ಕ್ ಹಾರ್ಡ್ ಐ ಶಾಲ್ ಫೇಲ್. ಯು ವಿಲ್ ಫೇಲ್ ಅನ್ನೋದೇನಾಗುತ್ತೆ ಇಲ್ಲಿ, ಐ ಶಾಲ್ ಫೇಲ್ ಆಗುತ್ತೆ. ಯಾಕೆ ಇಲ್ಲಿ ಶುಡ್ ಬರಲಿಲ್ಲ, ಡಿಡ್ ಬರಲಿಲ್ಲ ಅಂದರೆ ರಿಪೋರ್ಟಿಂಗ್ ಸ್ಪೀಚಲ್ಲಿದೆ, ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅನ್ನೋದು ಕ್ಲಿಯರಾಗಿ ನಮಗೆ ಅರ್ಥ ಆದರೆ ಸಾಕು. ನೆಕ್ಸ್ಟ್ ನೋಡೋಣ ಡೈರೆಕ್ಟ್ ಸ್ಪೀಚು. ಹಿ ಸೇಡ್ ಲೆಟ್ ಅಸ್ ವೇಟ್ ಫಾರ್ ದ ಅವಾರ್ಡ್. ಲೆಟ್ ಅಸ್ ವೇಟ್ ಫಾರ್ ನಿಲ್ಲೋಣ ಅಂತ. ಇನ್ ಡೈರೆಕ್ಟ್ ಸ್ಪೀಚು ಹಿ ಪ್ರಪೋಸ್ಡ್ ದ್ಯಾಟ್ ದೇ ಶುಡ್ ವೇಟ್ ಫಾರ್ ದ ಅವಾರ್ಡ್. ವೇಟ್ ಫಾರ್ ದ ಅವಾರ್ಡ್ ಇದು ಯಾವುದು, ಆ್ಯನ್ ಅಸರ್ಟಿವ್ ಸೆಂಟೆನ್ಸ್. ಪ್ರಪೋಸ್ ಲೆಟ್ ಅಸ್ ವೇಟ್, ಲೆಟ್ ಅಸ್ ನಿಲ್ಲೋಣ ಅನ್ನೋದೇನಾಗುತ್ತೆ, ಪ್ರಪೋಸ್ಡ್ ಹೇಳಿದ, ಕೇಳಲ್ಪಟ್ಟ. ಪ್ರಪೋಸ್ಡ್ ದ್ಯಾಟ್ ದೇ ಶುಡ್ ವೇಟ್ ಫಾರ್ ದ ಅವಾರ್ಡ್. ಅವಾರ್ಡ್ವರೆಗೂ ಏನು ಮಾಡೋಣ, ವೇಟ್ ಮಾಡೋಣ ಅಂತ. ಈ ಥರ ಸೆಂಟೆನ್ಸು ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಇಲ್ಲಿ ನಾವು. ನೆಕ್ಸ್ಟ್ ನೋಡೋಣ ಡೈರೆಕ್ಟ್ ಸ್ಪೀಚು. ಸೇಂಟ್ ಜಾರ್ಜ್ ಸ್ಟ್ರೈಕ್ ಫಾರ್ ಅಸ್ ಎಕ್ಸ್ಲಾಮ್ಡ್ ದ ನೈಟ್. ಡೂ ದ ಫಾಲ್ಸ್ ಎಮನ್ ಗಿವ್ ಅವೇ. ಒಂದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸು, ಆಮೇಲಿರೋದೇನಿಲ್ಲ ಆ್ಯನ್ ಇಂಟ್ರಾಗೇಟಿವ್. ಇಲ್ಲಿ ನೋಡೋಣ, ಆ ಸೇಂಟ್ ಜಾರ್ಜ್ ಸ್ಟ್ರೈಕ್ ಫಾರ್ ಅಸ್ ಅನ್ನೋದೇ ಬರಬೇಕಲ್ಲ. ದ ನೈಟ್ ಪ್ರೇಡ್ ದ್ಯಾಟ್. ನೈಟ್ ಪ್ರೇ ಮಾಡ್ತಾನೆ ಏನಂತ, ಸೇಂಟ್ ಜಾರ್ಜ್ ಸ್ಟ್ರೈಕ್ ಫಾರ್ ಅಸ್ ಅಂತ ಹೇಳ್ತಾನೆ ಅವನು. ಅವಾಗ ದ ನೈಟ್ ಪ್ರೇಡ್ ದ್ಯಾಟ್, ದ್ಯಾಟಿಂದನೇ ಕನೆಕ್ಟ್ ಆಗುತ್ತೆ ಆ್ಯನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸು. ಆವಾಗ ಸೇಂಟ್ ಜಾರ್ಜ್ ಮೈಟ್ ಸ್ಟ್ರೈಕ್ ಫಾರ್ ದೆಮ್. ಇಲ್ಲಿ ಮೇ ಅನ್ನೋದು ಯಾವುದಾಗುತ್ತೆ, ಇಲ್ಲಿ ಮೈಟ್ ಅಥವಾ ಜಾರ್ಜ್ ಸ್ಟ್ರೈಕ್ ಅಂತಕ್ಕಂಥದ್ದು ಸ್ಟ್ರೋಕ್ ಅಂತ ಮಾಡ್ಬೋದು. ಇಲ್ಲಿ ಮೈಟ್ ಸ್ಟ್ರೈಕು ಕೂಡ ಮಾಡ್ಬೋದು. ಫಾರ್ ದೆಮ್, ಫಾರ್ ಅಸ್ ಅನ್ನೋದು ಫಾರ್ ದೆಮ್. ಆ್ಯಂಡ್ ಆಸ್ಕ್ಡ್ ವೆದರ್. ಆಸ್ಕ್ಡ್ ಅಂತ ಬಂದಾಗ ವೆದರ್ ಅಂತ ಬಂತು, ಯಾಕಂದರೆ ಡೂ ದ ಫಾಲ್ಸ್ ಎಮನ್ ಗಿವ್ ಅವೇ ಅನ್ನೋದು ಆ್ಯನ್ ಇಂಟ್ರಾಗೇಟಿವ್ ಎಸ್ ಆರ್ ನೋ ಇರೋದ್ರಿಂದ ವೆದರ್ ದ ಫಾಲ್ಸ್ ಎಮನ್ ಗಿವ್ ಅವೇ ಹೋಗಿ ಏನಾಗುತ್ತೆ ಇಲ್ಲಿ, ಗೇವ್ ಅವೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಸ್ಪೀಚ್ನ. ದ ಜನರಲ್ ಅಡ್ರೆಸ್ಸಿಂಗ್ ಹೀಸ್ ಮ್ಯೂಟಿನಸ್ ಟ್ರೂಪ್ಸ್ ಸೇಡ್ ಯು ಹ್ಯಾವ್ ಬ್ರಾಟ್ disgrace upon a famous regiment. If you had a grievance, why did you not lay them before your own officers? Now you must first suffer punishment for your offense before your complaints can be heard. ಇಲ್ಲಿ ಎಷ್ಟೇ ಸೆಂಟೆನ್ಸ್ಗಳನ್ನು ಕೊಡ್ತಾ ಹೋಗಲಿ, ಅದು ಯಾವ ಥರ ಸೆಂಟೆನ್ಸ್ ಇದೆ ಅನ್ನೋದನ್ನು ಕ್ಲಿಯರಾಗಿ ಮಾಡಿದ್ರೆ ನಾವು ಈಸಿಯಾಗಿ ಇಂಡೈರೆಕ್ಟ್ ಸ್ಪೀಚನ್ನು ಬದಲಾಯಿಸಬಹುದು. ನೋಡೋಣ ಇಲ್ಲಿ ಇಂಡೈರೆಕ್ಟ್ ಸ್ಪೀಚು. ದ ಜನರಲ್, ಇಲ್ಲಿ ಅಡ್ರೆಸ್ಸಿಂಗ್ ಅನ್ನೋದು ಯಾವುದು ಬರೋದಿಲ್ಲ ಇಲ್ಲಿ. ಅದು ಡೈರೆಕ್ಟಾಗಿ ಸೇಡ್ ಆರ್ ಟೋಲ್ಡ್ ಹಾಕ್ಕೊಂಡು ಅಥವಾ ಇಂಟ್ರಾಗೇಟಿವ್ ಆಗಿದ್ದರೆ ಆಸ್ಕ್ ಹಾಕ್ಕೊಂಡು ಹೋಗ್ಬಿಡ್ತೀವಿ ನಾವು. ಇಲ್ಲಿ ನೋಡೋಣ, ದ ಜನರಲ್ ಟೋಲ್ಡ್ ಹೇಳ್ತಾರೆ. ಅಡ್ರೆಸ್ ಮಾಡೋದಂದರೆ ಅವ್ರಿಗೆ ಹೇಳೋದು ಅಂತ ಅಲ್ಲ, ಸ್ವಲ್ಪ ಡಿಟೇಲ್ ಆಗಿದೆ. ಇಲ್ಲಿ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳೋದ್ರಿಂದ ದ ಜನರಲ್ ಟೋಲ್ಡ್ ಟು ಹೀಸ್ ಮ್ಯೂಟಿನಸ್ ಟ್ರೂಪ್ಸ್ ಹೇಳ್ತಾರೆ. ದ್ಯಾಟ್ ಯು ಹ್ಯಾವ್ ಬ್ರಾಟ್ ಅನ್ನೋದೇನಾಗುತ್ತೆ ಇಲ್ಲಿ, ದೇ ಹ್ಯಾಡ್ ಬ್ರಾಟ್ disgrace upon a famous regiment full stop. If you had a grievance, ಇದು ಏನು ಅಸರ್ಟಿವ್ ಆಗಿರೋದ್ರಿಂದ if they had grievances, why they had not laid. ಇಲ್ಲಿ why ಅನ್ನೋದು an interrogative sentence ಕಂಟಿನ್ಯೂ ಆಗಿರೋದ್ರಿಂದ why they had not laid them before their own officers. ನೆಕ್ಸ್ಟು then ಇಲ್ಲಿ now you must ಇರೋದೇನಾಗಿದೆ ಇಲ್ಲಿ, then they must suffer punishment for their offense before their complaints could be heard. ಕ್ಯಾನ್ ಬಿ ಹರ್ಡ್ ಅನ್ನೋದೇನಾಗುತ್ತೆ ಇಲ್ಲಿ, ಕುಡ್ ಬಿ ಹರ್ಡ್ ಆಗುತ್ತೆ. ಸ್ವಲ್ಪ ಟಫ್ ಆಗುತ್ತೆ, ಪರವಾಗಿಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈಸಿ ಆಗುತ್ತೆ. ರಿಪೀಟೆಡ್ ಆಗಿ ನೋಡ್ತಾ ಬಂದಾಗ ನಮಗೆಲ್ಲನೂ ಈಸಿ ಆಗುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ನೋಡೋಣ ಡೈರೆಕ್ಟ್ ಸ್ಪೀಚು. ದ ಟ್ರಾವೆಲರ್ ಸೇಡ್, ಟ್ರಾವೆಲರ್ ಹೇಳ್ತಾರೆ ಏನಂತ, ಕ್ಯಾನ್ ಯು ಟೆಲ್ ಮೀ ದ ವೇ ಟು ದ ನಿಯರೆಸ್ಟ್ ಇನ್. ಆವಾಗ ಎಸ್ ದ ಪೀಸಂಟ್. Do you want one in which you can spend the night? No, replied the traveler. I only want a meal. ಎಷ್ಟು ಚೆನ್ನಾಗಿದೆ ಕನ್ವರ್ಸೇಷನ್ ಇಲ್ಲಿ. ನಮಗೆ ಭಾಷೆ ಅನ್ನೋದು ಕ್ಲಿಯರಾಗಿ ಬಂದಾಗ ಕನ್ವರ್ಸೇಷನ್ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಇಲ್ಲಾಂದ್ರೆ ಆಗಲ್ಲ. ಇಲ್ಲಿ ನಮಗೆ ಗ್ರಾಮರ್ ಅವಶ್ಯಕತೆಯೇ ಇಲ್ಲ. ಎಸ್ ಅನ್ನೋದು, ನೋ ಅನ್ನೋದು, ಆಮೇಲೆ ಇನ್ವರ್ಟೆಡ್ ಕಾಮರ್ಸ್ ಒಳಗಡೆ ಇರ್ತಕ್ಕಂಥ ವರ್ಡ್ಸ್ಗಳು ಯಾರು ಹೇಳಿದ್ರು ಅನ್ನೋದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀವಿ. ಬಟ್ ಗ್ರಾಮರ್ ಅಂತ ಬಂದಾಗ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬದಲಾವಣೆ ಮಾಡಬೇಕಾದ್ರೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ ನೋಡೋಣ ಇಲ್ಲಿ. ದ ಟ್ರಾವೆಲರ್, ಇನ್ನೊಂದು ಸರಿ ನೋಡೋಣ ಇಲ್ಲಿ. ಇದು ಇಂಡೈರೆಕ್ಟ್ ಸ್ಪೀಚನ್ನು ಹೇಳ್ತೀನಿ ನಾನಿಲ್ಲಿ. ದ ಟ್ರಾವೆಲರ್ ಆಸ್ಕ್ಡ್,
ಆಸ್ಕ್ಡ್ ಅಂದಾಗ ಆಸ್ಕ್ಡ್ ಪೀಸಂಟ್ ಯಾರಿಗೆ ಹೇಳ್ತಾರೆ? ಪೀಸಂಟ್ ಹೇಳ್ತಾರೆ. ಪೀಸಂಟ್ ವರ್ಡ್ ಇಲ್ಲಿ ಡೈರೆಕ್ಟಲ್ಲಿ ಎಲ್ಲಿ ಬಂದಿದೆ ನೋಡಿ, ಇಲ್ಲೇ ಎಸ್ ಅನ್ನೋದ್ರ ಮುಂದೆ ಪೀಸಂಟ್ ಬಂದಿದೆ. ಅಂದರೆ ದ ಟ್ರಾವೆಲರ್ ಸೇಡ್ ಕ್ಯಾನ್ ಯು ಟೆಲ್ ಮೀ ದ ವೇ ಟು ದ ನಿಯರೆಸ್ಟ್ ಇನ್. ಎಸ್ ಸೇಸ್ ದ ಪೀಸಂಟ್. ಅವಾಗ ನೀನು ಹೇಳ್ತೀಯಾ ಅಂತ, ನಿಯರೆಸ್ಟ್ ಇನ್ ಎಲ್ಲಿದೆ ಅಂತ ಹೇಳ್ತೀಯಾ ಅಂದಾಗ ಪೀಸಂಟ್ ಎಸ್ ಅಂತಾನೆ. ಅವಾಗ ಇಲ್ಲಿ ಟ್ರಾವೆಲರ್ ಯಾರಿಗೆ ಕೇಳ್ತಾನೆ ಅಂತ ಅರ್ಥ? ಪೀಸಂಟಿಗೆ ಕೇಳ್ತಾನೆ ಅಂತ ಅರ್ಥ. ನೆಕ್ಸ್ಟ್ ನೋಡೋಣ, ಇಲ್ಲಿ ಡೈರೆಕ್ಟ್ ಸ್ಪೀಚನ್ನೇ ಕಂಟಿನ್ಯೂ ನೋಡಿ. ಇಲ್ಲಿ ಡೂ ಯು ವಾಂಟ್ ಒನ್ ಇನ್ ವಿಚ್ ಯು ಕ್ಯಾನ್ ಸ್ಪೆಂಡ್ ದ ನೈಟ್. ಯಾರು ಕಂಟಿನ್ಯೂ ಮಾಡ್ತಾರೆ? ಪೀಸಂಟೇ ಕಂಟಿನ್ಯೂ ಮಾಡೋ ವಾಕ್ಯ ಇದು. ಎಸ್ ಅಂತ ಹೇಳಿದ ಮೇಲೆ ಡೂ ಯು ವಾಂಟ್ ಒನ್ ಇನ್ ವಿಚ್ ಯು ಕ್ಯಾನ್ ಸ್ಪೆಂಡ್ ದ ನೈಟ್ ಅಂದಾಗ ಆ ಟ್ರಾವೆಲರ್ ಏನು ರಿಪ್ಲೈ ಮಾಡ್ತಾನೆ? ನೋ ಅಂತಾನೆ. ನೋ ಅನ್ನೋದು ಯಾರು ವರ್ಡ್? ಇದು ಟ್ರಾವೆಲರ್ದು. ನೋ ರಿಪ್ಲೈಡ್ ದ ಟ್ರಾವೆಲರ್, ಐ ಓನ್ಲಿ ವಾಂಟ್ ಅ ಮೀಲ್. ಇದು ಈಸಿಯಾಗಿ ನೋಡೋಣ. ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ನೋಡಿಬಿಡಿ. ದ ಟ್ರಾವೆಲರ್ ಆಸ್ಕ್ಡ್ ಪೀಸಂಟ್ ಇಫ್ ಹಿ ಕುಡ್ ಟೆಲ್ ಹಿಮ್ ದ ವೇ ಟು ದ ನಿಯರೆಸ್ಟ್ ಇನ್. ಅದು ಪೀಸಂಟ್ ಆಗಬೇಕು. ಪೀಸಂಟ್ PEASANT. ಪೀಸಂಟ್ ರಿಪ್ಲೈಡ್ ದ್ಯಾಟ್ ಹಿ ಕುಡ್ ಆಸ್ಕ್ಡ್. ಹಿ ಕುಡ್ ಅಂದರೆ ಎಸ್ ಅಂತ ಹೇಳ್ದೆ. ಎಸ್ ನಾನು ಹೇಳ್ತೀನಿ ಅಂದಾಗ ಹಿ ಕುಡ್. ಆ್ಯಂಡ್ ಆಸ್ಕ್ಡ್ ಆಮೇಲೆ ಕೇಳ್ತಾನೆ. ಏನಂತ ಕೇಳ್ತಾನೆ ಅವನು? ಡೂ ಯು ವಾಂಟ್ ಒನ್ ಇನ್ ವಿಚ್ ಯು ಕ್ಯಾನ್ ಸ್ಪೆಂಡ್ ದ ನೈಟ್ ಅಂತ ಕೇಳ್ತಾನೆ. ಆವಾಗ ಇಲ್ಲಿ ಏನಾಗುತ್ತೆ? ಆ್ಯಂಡ್ ಆಸ್ಕ್ಡ್ ವೆದರ್ ದ ಟ್ರಾವೆಲರ್ ವಾಂಟೆಡ್ ಒನ್ ಇನ್ ವಿಚ್ ಹಿ ಕುಡ್ ಸ್ಪೆಂಡ್ ದ ನೈಟ್. ಓಕೆ, ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಆಗುತ್ತೆ, ಥರ್ಡ್ ಪರ್ಸನ್ ಆಗುತ್ತೆ, ಕ್ಯಾನ್ ಇದ್ದದ್ದು ಕುಡ್ ಆಗುತ್ತೆ. ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ದ ಟ್ರಾವೆಲರ್ ಆನ್ಸರ್ಡ್. ಏನಂತ ಹೇಳ್ತಾನೆ ಟ್ರಾವೆಲರ್? ನೋ ಅಂತ ಹೇಳ್ತಾನಲ್ಲ, ಅಲ್ಲೇನಾಗುತ್ತೆ ನೋಡಿ. ಇಲ್ಲಿ ದ ಟ್ರಾವೆಲರ್ ಆನ್ಸರ್ಡ್ ದ್ಯಾಟ್ ಹಿ ಡಿಡ್ ನಾಟ್ ವಿಶ್ ಟು ಸ್ಟೇ ದೇರ್. ಈ ಥರ ಕಂಪ್ಲೀಟಾಗಿ ವಾಕ್ಯನ ನಾವು ಮಾಡಬೇಕು. ಇವನ್ ಎಸ್ ಅಂದಾಗೂ ಸಹಿತ, ಎಸ್ ಅಂತಂದಾಗೂ ಸಹಿತ ಏನು ಪೀಸಂಟು ಏನು ಮಾಡ್ಬೋದು ನಾವಲ್ಲಿ? ಎಸ್ ವಾಂಟ್ ಟು ಟೆಲ್ ದ ನಿಯರೆಸ್ಟ್ ಇನ್ ಅಂತಲೂ ನಾವು ಬರ್ಕೋಬೋದು. ಬಟ್ ಅದ್ರ ಬದಲು ಏನಾಗಿದೆ ಇಲ್ಲಿ? ಹಿ ಕುಡ್ ಟೆಲ್ ಹಿಮ್ ಅಷ್ಟೇ ಇದೆ ಅಲ್ಲಿ. ಇಲ್ಲಿ ನೋಡೋಣ. ನೋ ಅಂದಲ್ಲಿ ಏನಾಗಿದೆ? ದ ಟ್ರಾವೆಲರ್ ಆನ್ಸರ್ಡ್ ದ್ಯಾಟ್ ಹಿ ಡಿಡ್ ನಾಟ್ ವಿಶ್ ಟು ಸೇ ದೇರ್. ನಾನು ಅಲ್ಲಿ ಸ್ಟೇ ದೇರ್, ಅಲ್ಲಿರಲ್ಲ ಅಂತ ಹೇಳ್ತಾನೆ. ಬಟ್ ಓನ್ಲಿ ವಾಂಟೆಡ್ ಅ ಮೀಲ್. ಓಕೆ, ಸ್ವಲ್ಪ ಕನ್ಫ್ಯೂಷನ್ನು, ಬಟ್ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದಕ್ಕೆ ಬೇರೆ ವೇನೇ ಇಲ್ಲ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಚೇಂಜ್ ಮಾಡಿ ಇನ್ನೂ ಇದಕ್ಕಿಂತ ಈಸಿಯಾಗಿ ಹೇಳೋದಕ್ಕೆ ವೇಗಳಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇಟ್ ಈಸ್ ವೆರಿ ಈಸಿ, ಅಷ್ಟೇನು ಟಫ್ ಏನಲ್ಲ. ನೋಡೋಣ. ಡೈರೆಕ್ಟ್ ಸ್ಪೀಚನ್ನೇ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನಾನು ಮಾಡಲೇಬೇಕು, ಇಲ್ಲಾಂದ್ರೆ ಅರ್ಥ ಆಗೋಲ್ಲ. ಸಿಂಪಲ್ ಇದೆ. ಇಲ್ಲಿ ನಾವು ಜಸ್ಟ್ ಡೈರೆಕ್ಟ್ ಸ್ಪೀಚನ್ನು ಓದ್ತಾ ಹೋದರೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಅದನ್ನೇ ನಾವು ಇಂಡೈರೆಕ್ಟಲ್ಲಿ ಹೇಳೋಕ್ಕೆ ಹೋದರೆ ತುಂಬ ಕನ್ಫ್ಯೂಷನ್. ಎಕ್ಸಾಮ್ಸಲ್ಲಿ ಬರೀಬೇಕಾದ್ರೆ ನಾವು ನಾರ್ಮಲಿ ಮಿಸ್ಟೇಕ್ಸ್ ಪರವಾಗಿಲ್ಲ, ಬಟ್ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಕರೆಕ್ಟಾಗಿಯೇ ನಾವು ಗುರುತಿಸ್ಬೇಕು. ಮಾಮೂಲಿಯಾಗಿ ಹೇಳಬೇಕಾದ್ರೆ, ಇಂಡೈರೆಕ್ಟಲ್ಲಿ ಹೇಳಬೇಕಾದ್ರೆ ನಾವು ಒಂಥರ ಹೆಲ್ಪಿಂಗ್ ವರ್ಬ್ಗಳನ್ನು ವ್ಯತ್ಯಾಸ ಮಾಡಿದರೂ ಪರವಾಗಿಲ್ಲ. ಬಟ್ ಎಕ್ಸಾಮ್ಸ್ ಅಂತ ಬಂದಾಗ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬಂದಾಗ ನಾವು ಒಂದೊಂದು ಹೆಲ್ಪಿಂಗ್ ವರ್ಬ್ ಕೂಡ ಅಲ್ಲಿ ಏನಾಗುತ್ತೆ ಕನ್ಸಿಡರ್ ಆಗೋದ್ರಿಂದ ನಾವು ಕರೆಕ್ಟಾಗಿರೋದನ್ನೇ ಏನು ಮಾಡಬೇಕು ಹಾಕಬೇಕಾಗುತ್ತೆ. ಸೊ ದ್ಯಾಟ್ ಡೈರೆಕ್ಟ್ ಸ್ಪೀಚ್ ನೋಡೋಣ. ರಾಮ್ ಮತ್ತು ಭೀಮ್ ಮಧ್ಯೆ ನಡೆದಂಥ ಡಿಸ್ಕಷನ್ ಇದೆ. ಏನಂತ ಹೇಳ್ತಾನೆ ರಾಮ್? ಆರ್ ಯು ರೆಡಿ ಟು ಕಮ್ ವಿತ್ ಮೀ? ಈಸಿ, ವೆರಿ ಈಸಿ. ಭೀಮ್ ವೇರ್? ಅವಾಗ ರಾಮ್ ಟು ಮ್ಯೂಸಿಯಂ. ನೆಕ್ಸ್ಟ್ ಭೀಮ್ ಸರ್ಟನ್ಲಿ ಎಸ್. ರಾಮ್ ದೆನ್ ಗೆಟ್ ರೆಡಿ. ಇಷ್ಟೇ, ಇಷ್ಟು ಈಸಿ ಇದೆ. ಬಟ್ ಇನ್ ಡೈರೆಕ್ಟ್ ಸ್ಪೀಚು ನಮಗೊಂದು ಸ್ವಲ್ಪ ಏನಾಗುತ್ತೆ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಯಾಕಂತಂದರೆ ವೇರ್ ಅಂದಾಗ ಒಂದು ಸೆಂಟೆನ್ಸ್ ಬರುತ್ತೆ, ಟು ಮ್ಯೂಸಿಯಂ ಅಂದಾಗ ಮತ್ತೊಂದು ಸೆಂಟೆನ್ಸ್ ಬರುತ್ತೆ, ಸರ್ಟನ್ಲಿ ಎಸ್ ಅಂದಾಗ ಒಂದು ಸೆಂಟೆನ್ಸ್ ಬರುತ್ತೆ. ಜೊತೆಗೆ ರಿಪೋರ್ಟೆಡ್ ಸ್ಪೀಚ್ಗಳು ಕಂಟಿನ್ಯೂ ಜಾಯಿನ್ ಆಗ್ತಾ ಹೋಗುತ್ತೆ. ನೋಡೋಣ ಇಲ್ಲಿ. ರಾಮ್ ಆಸ್ಕ್ಡ್ ಭೀಮ್. ಫಸ್ಟ್ ರಾಮ್ ಕೇಳ್ತಾನೆ ಭೀಮನಿಗೆ, ಏನಂತ ಹೇಳ್ತಾನೆ? ಆರ್ ಯು ರೆಡಿ ಟು ಕಮ್ ವಿತ್ ಮೀ? ಇಫ್ ಹಿ ವಾಸ್ ರೆಡಿ ಟು ಕಮ್ ವಿತ್ ಹಿಮ್, ಆರ್ ಇಫ್ ಹಿ ವಾಸ್ ರೆಡಿ ಟು ಗೋ ವಿತ್ ಹಿಮ್. ಕಮ್ ಅನ್ನೋದೇನಾಗ್ಬೋದು ಗೋ ಆಗುತ್ತೆ, ಮಾಡ್ಕೊಳ್ಳಿ ಪರವಾಗಿಲ್ಲ. ನೆಕ್ಸ್ಟ್ ಭೀಮ್ ಕೇಳ್ತಾನೆ, ಏನಂತ ಕೇಳ್ತಾನೆ? ವೇರ್. ಭೀಮ್ ಆಸ್ಕ್ಡ್ ವೇರ್ ಹಿ ವಾಸ್ ರೆಡಿ ಟು ಕಮ್ ವಿತ್ ಹಿಮ್. ಎಲ್ಲಿ ಬರೋಣ, ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾನೆ. ಇಲ್ಲಿ ಕಮ್ ಅನ್ನೋದು ಗೋ ಅಂತ ಚೇಂಜ್ ಮಾಡ್ಕೋಬೋದು, ಮಾಡ್ಕೊಳ್ಳಿ. ನೆಕ್ಸ್ಟ್ ರಾಮ್ ಆನ್ಸರ್ಡ್. ಅವಾಗ ರಾಮ್ ಹೇಳ್ತಾನೆ, ಏನಂತ ಆನ್ಸರ್ ಮಾಡೋಣ? ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ದ ಮ್ಯೂಸಿಯಂ. ಎಲ್ಲಿಗೆ ಹೋಗ್ತಾನೆ ಅವನು? ಮ್ಯೂಸಿಯಮಿಗೆ. ಓಕೆ, ಎಸ್ ಸರ್ಟನ್ಲಿ ಹಿ ವಾಸ್ ಗೋಯಿಂಗ್ ಟು ಮ್ಯೂಸಿಯಂ. ನೆಕ್ಸ್ಟ್ ಭೀಮ್ ರಿಪ್ಲೈಡ್. ಏನಂತ ಹೇಳ್ತಾನೆ ಭೀಮ್? ಹಿ ವಾಸ್ ರೆಡಿ ಟು ಗೋ ವಿತ್ ಹಿಮ್. ಎಸ್ ಸರ್ಟನ್ಲಿ ಎಸ್ ಅನ್ನೋದು ಒಂದಕ್ಕೆ ಈ ಥರ ಬರೀಲೇಬೇಕು. ಭೀಮ್ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಗೋ ವಿತ್ ಹಿಮ್. ರಾಮ್ ಸೇಡ್ ಭೀಮ್ ಟು ಗೆಟ್ ರೆಡಿ.
ರೆಡಿ ಆಗು ಅಂತ ಹೇಳ್ತಾನೆ ಅಷ್ಟೆ. ಇಲ್ಲಿ ಎಸ್ ಅನ್ನುವಾಗ ವಾಕ್ಯ ಅಂದರೆ ಇವು ಯಾವ ಟೆನ್ಸಲ್ಲಿ ನಾವು ಹಾಕೋಬೇಕು. ಆರ್ ಯು ರೆಡಿ ಟು ಕಮ್ ವಿತ್ ಮೀ ಅಂತಂದಾಗ ನೆಕ್ಸ್ಟು ಪ್ರೆಸೆಂಟ್ ಟೆನ್ಸಲ್ಲೇ ಇರುತ್ತೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ, ನಾನು ಬರ್ತೀನಿ, ಅವಾಗ ಕಂಟಿನ್ಯೂಸ್ ಆಗುತ್ತೆ. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಿದೆ ನೋಡಿ. ಒಂದ್ಸರಿ ಇಂಡೈರೆಕ್ಟ್ ಸ್ಪೀಚ್ ಇನ್ನೊಂದ್ಸರಿ. ರಾಮ ಆಸ್ಕ್ಡ್ ಭೀಮ್ ಇಫ್ ಹಿ ವಾಸ್ ರೆಡಿ ಟು ಗೋ ವಿತ್ ಹಿಮ್. ಗೋ ಹಾಕೊಳ್ಳಿ. ಭೀಮ ಆಸ್ಕ್ಡ್ ವೇರ್ ಹಿ ವಾಸ್ ರೆಡಿ ಟು ಗೋ ವಿತ್ ಹಿಮ್. ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ. ರಾಮ ಆನ್ಸರ್ಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಮ್ಯೂಸಿಯಂ. ಆನ್ಸರ್ ಮಾಡ್ತಾನೆ ಅವನು ಮ್ಯೂಸಿಯಂಗೆ ಹೋಗ್ತಾನೆ ಅಂತ. ಬಟ್ ಭೀಮ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ರೆಡಿ ಟು ಗೋ ವಿತ್ ಹಿಮ್. ಅವನು ರೆಡಿ ಇದ್ದಾನೆ ಅಂತ ಅವನಿಗೆ ರಿಪ್ಲೈ ಮಾಡ್ತಾನೆ. ರಾಮ್ ಸೇಡ್ ಭೀಮ ಟು ಗೆಟ್ ರೆಡಿ. ಇಲ್ಲಿ ಒಂದು ಸಾರಿ ರಾಮ ಮತ್ತು ಭೀಮ ಹಾಕಿ ನೆಕ್ಸ್ಟ್ ರಾಮ ಮತ್ತು ಭೀಮನ ಪ್ಲೇಸಲ್ಲಿ ಹಿ ಹಾಕೋಬೋದು. ನಾನು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೆಸರನ್ನೇ ಮತ್ತೆ ಹಾಕಿದ್ದೀನಿ. ಸ್ಟೋರಿ ಬರೆಯುವಾಗ ಇದು ಏನಾಗುತ್ತೆ, ಈ ರಾಮ ಭೀಮ ಅನ್ನೋದು ರಿಪೀಟೆಡ್ ಆಗಿ ಬರೋದಿಲ್ಲ. ಅದ್ರ ಬದಲು ಏನಾಗುತ್ತೆ ಅಲ್ಲಿ ಪ್ರೊನೌನ್ಸ್ ಫಾರ್ಮ್ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಸೆಂಟೆನ್ಸ್ಗಳು ಸಿಗುತ್ತೆ PU ಕ್ವಶನ್ ಪೇಪರಲ್ಲಿ. ಈ ಥರ ಸೆಂಟೆನ್ಸ್ ಸಿಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮಗೆ ಯಾವುದೂ ಅಷ್ಟು ಟಫ್ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ಇಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಫಿಗರ್ಸ್ ಆಫ್ ಸ್ಪೀಚ್ ಜೊತೆಗೆ ಅಥವಾ ಕೆಲವೊಂದು ಫೊನೆಟಿಕ್ಸ್ ಜೊತೆಗಾದ್ರೂ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇ ಕನೆಕ್ಟೆಡ್ ಆ್ಯಂಡ್ ಹೆಲ್ದಿ. Be healthy and happy. Thank you very much.